ವೆಲ್ಕಮ್ ಬ್ಯಾಕ್. ಮಾಜಿ ಶಾಸಕ ಮತ್ತು ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡೇಸುಗೂರಿಗೆ ಬಂಧನ ಭೀತಿ ಎದುರಾಗಿದೆ. ರಾಯಚೂರಿನ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮದಲ್ಲಿ ದೇವದಾಸಿಯರ ಮತ್ತು ರೈತರ ಸುಮಾರು 5.5 ಎಕರೆ ಜಮೀನನ್ನು ಕಬ್ಜಾ ಮಾಡಿಕೊಂಡು ದಬ್ಬಾಳಿಕೆ ಮಾಡಿದ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರೋ ಬಸವರಾಜ ದಡೇಸುಗೂರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ದಡೇಸುಗೂರು ರೈತರಿಗೆ ಚಪ್ಪಲಿಯಲ್ಲಿ ಹೊಡೆಯುವುದಕ್ಕೆ ಮುಂದಾಗಿದ್ದರು. ಈ ಬಗ್ಗೆ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದಡೇಸುಗೂರು ಕಾರನ್ನು ಜಪ್ತಿ ಮಾಡಿರುವ ಪೊಲೀಸರು ಕಾರು ಚಾಲಕನನ್ನು ಬಂಧಿಸಿದ್ದಾರೆ. ರೈತ ಅಲಮಪ್ಪ ನೀಡಿದ ದೂರಿನ ಅನ್ವಯ ಬಸವರಾಜ ದಡೇಸುಗೂರು ಪುತ್ರ ಮೌನೇಶ್ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮತ್ತೊಬ್ಬ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಅವರು ಇವತ್ತು ಶರಣಾಗತಿಯಾಗಿದ್ದಾರೆ. ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯ ಶ್ರೀಪಾಲ್ ಜೊತೆ ಮಣಿಪಾಲದಲ್ಲಿರುವ ಡಿಸಿ ಕಚೇರಿಗೆ ಪೊಲೀಸ್ ಭದ್ರತೆಯಲ್ಲಿ ಲಕ್ಷ್ಮಿ ಅವರನ್ನ ಕರ್ಕೊಂಬರಲಾಯಿತು. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ, ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಸಿಇಒ ಪ್ರತೀಕ್ ಬಾಯಲ್ ಸಮ್ಮುಖದಲ್ಲಿ ಸರೆಂಡರ್ ಪ್ರಕ್ರಿಯೆ ನಡೆದಿದೆ. ಸರ್ಕಾರದ ನಿಯಮದಂತೆ ಎ ಕ್ಯಾಟಗರಿಯಲ್ಲಿ ಪ್ಯಾಕೇಜ್ ನೀಡಲಾಗುವುದು ಅಂತ ಡಿಸಿ ಹೇಳಿದ್ದಾರೆ. ಸಿಎಂ ಕೊಟ್ಟಿರುವ ಪ್ಯಾಕೇಜ್ ನೋಡಿ ಮುಖ್ಯವಾಹಿನಿಗೆ ಬಂದಿದ್ದೇನೆ. ನನ್ನ ಊರಿನ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ಲಕ್ಷ್ಮಿ ಅವರು ಹೇಳಿದ್ದಾರೆ. ಕುಟುಂಬಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇವಾಗ ನೀನು ಮಾರ್ತಿರುವ ಪರಿಸ್ಥಿತಿ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶನ ಉಪಯೋಗಿಸ್ಕೋಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತೇಳಿ ಕೋರ್ಕೊಂಡು ಸರೆಂಡರ್ ಪ್ಯಾಕೇಜ್ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇದೆ. ಪೊಲೀಸರು ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೀವಿ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಪುನರ್ವಸತಿಗೆ ಸಂಬಂಧಪಟ್ಟಾಗಿ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ. ಪುನರ್ವಸತಿಗೆ ಸಂಬಂಧಪಟ್ಟಾಗಿ ಅವರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವೆಲ್ಕಮ್ ಬ್ಯಾಕ್. ಆಪರೇಷನ್ ಬಳಿಕ ಚೇತರಿಸಿಕೊಂಡಿರ್ತಕ್ಕಂಥ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ 29 ವರ್ಷಗಳ ಬಳಿಕ ಯಾಣಕ್ಕೆ ಭೇಟಿ ನೀಡಿದ್ದಾರೆ. ಇದೇ ಜಾಗದಲ್ಲಿ ಸೂಪರ್ ಹಿಟ್ ಸಿನಿಮಾ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಶೂಟಿಂಗ್ ಆಗಿತ್ತು. ಹಳೆಯ ಫೋಟೋ ಮತ್ತು ಇತ್ತೀಚೆಗೆ ಭೇಟಿ ಕೊಟ್ಟ ಫೋಟೋವನ್ನು ಶೇರ್ ಮಾಡಿಕೊಂಡು ಖುಷಿ ಮಾಡಿಕೊಂಡಿದ್ದಾರೆ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಸಾಲನ್ನು ಬರ್ಕೊಂಡಿದ್ದಾರೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಕೇಸ್ ಸಂಬಂಧಪಟ್ಟಂತೆ ನಟಿ ರಕ್ಷಿತಾ ಪ್ರೇಮ್ ಅವರು ಪ್ರತಿಕ್ರಿಯಿಸಿದ್ದು, ಅದೊಂದು ಕೆಟ್ಟಗಳಿಗೆ ದರ್ಶನ್ ಆದಷ್ಟು ಬೇಗ ಅದರಿಂದ ಆಚೆ ಬರಲಿ. ದರ್ಶನ್ ಯಾವಾಗಲೂ ನನ್ನ ಫ್ಯಾಮಿಲಿ ಇದ್ದಂಗೆ, ದರ್ಶನ್ ಫ್ಯಾಮಿಲಿನೇ ಅವರಿಗೆ ಸ್ಟ್ರೆಂತು. ವಿಜಯಲಕ್ಷ್ಮಿ ದರ್ಶನ್ಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ಪ್ರೇಮ್ ಒಂದು ಸಿನಿಮಾ ಮಾಡ್ತಾರೆ, ಡೌಟೇ ಇಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ. ಮತ್ತೊಂದು ಕಡೆ ಡ್ರಗ್ಸ್ ಪ್ರಕರಣದಲ್ಲಿ ಖುಲಾಸೆಗೊಂಡಿರುವ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಮಾತನಾಡಿದ್ದು, ದೇವರ ಮೇಲೆ ನಂಬಿಕೆ ಇತ್ತು, ನಿಜ ಯಾವತ್ತಿದ್ರೂ ಆಚೆ ಬರುತ್ತೆ, ಪ್ರಕರಣ ಮುಗಿದೋಗಿದೆ, ಆ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ. ಅದೊಂದು ಕೆಟ್ಟಗಳಿಗೆ ಇತ್ತು ಅನ್ಸುತ್ತೆ ಅವನ ಜೀವನದಲ್ಲಿ, ಅದರಿಂದ ಆಚೆ ಬರಲಿ, ಅವನು ಒಳ್ಳೇದಾಗಲಿ. ನನಗೆ ಅವನು ಯಾವಾಗಲೂ ಫ್ಯಾಮಿಲಿನೇ ಕಾಣೋ. ಸೊ ನನಗೆ ಯಾವತ್ತೂ ಅವನಿಗೋಸ್ಕರ ಬರೀ ಒಳ್ಳೇದೇ ಬರುತ್ತೆ ನನ್ನ ಮನಸ್ಸಿಂದ ಅವನಿಗೋಸ್ಕರ. ಐ ಥಿಂಕ್ ಅವ್ನ ಸ್ಟ್ರೆಂಗ್ತೇ ಅವ್ನ ಫ್ಯಾಮಿಲಿ ಅವನ ಜೊತೆ ಇದ್ದಾರೆ. ತುಂಬ ಕಷ್ಟಪಟ್ಟಿದ್ದಾಳೆ ಆಬ್ವಿಯಸ್ಲಿ ಅವನಿಗೋಸ್ಕರ. ಶಿ ಹ್ಯಾಡ್ ಅವರ್ ಓನ್ ಬ್ಯಾಟಲ್ ಟು ಫೈಟ್ ಅನ್ಸುತ್ತೆ. ಬಟ್ ಇವತ್ತು ದೇ ಆರ್ ಬೋತ್ ಟುಗೆದರ್, ದೇ ಆರ್ ಹ್ಯಾಪಿ. ಇಟ್ಸ್ ಅ ನೈಸ್ ಫೀಲಿಂಗ್. ಗೊತ್ತಿರೋ ಪ್ರಕಾರ ಪ್ರೇಮ್ ಅಂಡ್ ದರ್ಶನ್ ಸಿನಿಮಾ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇದ್ದಾರೆ, ಯಾವ ಬ್ಯಾನರ್ಗೆ ಮಾಡ್ತಾ ಇದ್ದಾರೆ, ಇಟ್ ಡಸಂಟ್ ಮ್ಯಾಟರ್ ಟು ಮೀ. ನನಗೇನು ಮ್ಯಾಟರ್ ಆಗೋದು ಅಂದರೆ ಅವರಿಬ್ರು ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಅದ್ರ ಬಗ್ಗೆ ನಂಗೆ ಡೌಟೇ ಇಲ್ಲ. ಫೇತ್ ಆ್ಯಂಡ್ ಪೇಷನ್ಸ್ ಆ್ಯಂಡ್ ದೇವ್ರ ಮೇಲೆ ಒಂದು ನಂಬಿಕೆ. ನಿಜ ಯಾವತ್ತೂ ಆಚೆ ಬರುತ್ತೆ, ಸ್ವಲ್ಪ ಟೈಮ್ ತಗೊಂಡ್ರು ನಿಜ ಆಚೆ ಬಂದಿದೆ. ನಾನು ಜಾಸ್ತಿ ಮಾತಾಡಲ್ಲ, ಮುಗ್ದಿದೆ ಅಲ್ವಾ. ಹೊಸ ವರ್ಷ, ಹೊಸ ವರ್ಕ್, ಹೊಸ ಇನ್ಸ್ಪಿರೇಷನ್. ಕೌಲಾಲಂಪುರದಲ್ಲಿ ನಡೆದಂತಹ 19 ವರ್ಷದೊಳಗಿನ ಮಹಿಳಾ ಐಸಿಸಿ T20 ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು 9 ವಿಕೆಟ್ಗಳಿಂದ ಸೋಲಿಸಿದ ಭಾರತ ಸತತ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದ ದಕ್ಷಿಣ ಆಫ್ರಿಕಾ ನಿಗದಿತ 20 ಓವರ್ಗಳಲ್ಲಿ 82 ರನ್ ಗಳಿಸಿ ಸರ್ವಪತನ ಕಾಣ್ತು. ದಕ್ಷಿಣ ಆಫ್ರಿಕಾ ನೀಡಿದ 83 ರನ್ಗಳ ಅಲ್ಪ ಗುರಿಯನ್ನು ಬೆನ್ನತ್ತಿದ ಭಾರತ 11.2 ಓವರ್ನಲ್ಲಿ ಕೇವಲ 1 ವಿಕೆಟ್ ನಷ್ಟಕ್ಕೆ ಗುರಿಯನ್ನು ತಲುಪೋದ್ರ ಮುಖಾಂತರ ಮತ್ತೊಮ್ಮೆ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ.